ಹಾಯ್ ಗೈಸ್, ನಾಳೆ ಯುಗಾದಿ ಹಬ್ಬ ನಿಮಗೆಲ್ಲ ಗೊತ್ತಿರೋದನ್ನೇ. ಇವತ್ತು ಅಮಾವಾಸ್ಯೆ ಐತೆ. ಅಮಾವಾಸ್ಯೆಗೆ ನಾವು ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ. ನಾವು ನಾಳೆ ಯುಗಾದಿ ಹಬ್ಬಕ್ಕೋಸ್ಕರ ಏನೇನು ತಿಂಡಿ ಮಾಡ್ತಾ ಇದೀವಿ ಅದೆಲ್ಲ ರೆಡಿ ಮಾಡ್ಕೊತಾ ಇದೀವಿ. ಒಬ್ಬಟ್ಟು ಕೂಡ ಮಾಡ್ತಾ ಇದೀವಿ. ಲೆಟ್ಸ್ ವಾಚ್. ಹಾಯ್, ನಾಳೆ ಹಬ್ಬಕ್ಕೋಸ್ಕರ ನಮ್ಮ ಮಮ್ಮಿ ಎಲ್ಲ ಈಗಲೂ ರೆಡಿ ಮಾಡ್ಕೊತಿದ್ದಾರೆ. ನಾವು ತೋರಿಸ್ತೀನಿ ಬನ್ನಿ. ಇವಾಗ 100% ಪೂಜೆಗೆಲ್ಲ ಆಲ್ರೆಡಿ ದೇವ್ರ ಮನೆ ನೋಡಿ ಎಲ್ಲ ಪೂರ್ತಿ ರೆಡಿ ಆಗಿದೆ. ಬೆಳಗ್ಗೆಯಿಂದನೇ ಫುಲ್ಲು ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿ ಇವಾಗ ಒಬ್ಬಟ್ಟು ಮಾಡೋದಕ್ಕೆ ಅಂತಲೇ ರೆಡಿ ಮಾಡ್ತಿದ್ದಾರೆ. ನಮ್ಮ ಅಕ್ಕ ಇಲ್ಲಿ ನೋಡಿ, ನಮ್ಮ ಅಕ್ಕ ಎಲ್ಲ ಕಾಯಿ ತುರ್ಕೊಂಡೆಲ್ಲ ಪೂರ್ತಿ ರೆಡಿ ಮಾಡ್ತಿದ್ದಾರೆ. ಗೈಸ್, ಆ್ಯಕ್ಚುಲಿ ಏನಂದರೆ ಇವತ್ತು ಅಮಾವಾಸ್ಯೆ ಇಲ್ಲ, ಅದಕ್ಕೆ ನಮ್ಮನ್ನ ಚಿಕ್ಕದಾಗಿ ಪೂಜೆ ಮಾಡ್ತಿದ್ದಾರೆ. ಪೂಜೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಸ್ವಲ್ಪ ಹೊತ್ತು ಪೂಜೆ ಮುಗಿಸ್ತಾರೆ. ನೆಕ್ಸ್ಟು ಮುಂದೆ ಮತ್ತೆ ಒಬ್ಬಟ್ಟು ತಯಾರಿನ ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ರೈಟ್. ಓಕೆ ಗಾಯ್ಸ್, ನಿಮಗೆ ಪೂಜೆ ಮಾಡೋದು ಹೆಂಗೆ ಅಂತ ತೋರಿಸ್ತೇವೆ. ನೆಕ್ಸ್ಟ್ ಒಬ್ಬಟ್ಟು ಕೆಲಸ ಎಷ್ಟು ಮುಗಿದಿದೆ, ಕೈ ತುರಿಯೋದು ಎಷ್ಟಾಗಿದೆ ಅಂತ ನಾನು ತೋರಿಸ್ತೀನಿ. ಬರೀ ನೋಡ್ಕೊಬರೋಣ. ಎಷ್ಟಾಗಿದೆ ಅಕ್ಕ ಕಾಯಿ ತುರಿಯೋದು? ಎಲ್ಲ ಆಗಿದೆ. ಇದೊಂದು ಲಾಸ್ಟ್ ಪೀಸ್ ಅಷ್ಟೇ ಇರೋದು. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಅದು ಕಡಲೆಕಾಯಿ ಗೊಜ್ಜು ಮಾಡಕ್ಕೆ ಅಂದ್ಬಿಟ್ಟು ನೆನೆಸಿ. ಗೈಸ್, ನಾಳೆ ಕಡಲೆಕಾಯಿ ಗೊಜ್ಜು ಮತ್ತೆ ಏನೇನು ಅಡುಗೆ ಅಂತ ಕೇಳ್ಬಿಡೋಣ. ಏನೇನು ಅಡುಗೆ ಮಾಡ್ತಿರೋ ನಾಳೆ? ವೆಜಿಟೇಬಲ್ ಪಲಾವ್ ಮತ್ತೆ ಕಡಲೆಕಾಯಿ ಗೊಜ್ಜು. ಯೂಶಲಿ ಎಲ್ಲರೂ ಹಬ್ಬಕ್ಕೆ ಏನ್ ಮಾಡ್ತಾರೆ, ಒಬ್ಬಟ್ಟು. ಓ ಗಾಯ್ಸ್, ನಮ್ಮ ಫೇವರೇಟ್ ಒಬ್ಬಟ್ಟು ಮಾಡ್ತಿದ್ದಾರೆ. ಎಲ್ಲ ವೆಯ್ಟ್ ಮಾಡಿ ತಿನ್ನೋಕ್ಕೋಸ್ಕರ ಎಲ್ಲ ಅದನ್ನ ವಿಡಿಯೋ ಹಾಕ್ತೀನಿ. ಹೆಸರು ಬೇಳೆ ಮತ್ತೆ ರಸಮ್, ಅನ್ನ, ರೈಸ್, ಗೊತ್ತಾದ ಬೇಳೆ ಸಾಂಬಾರ್, ತರಕಾರಿ ಸಾಂಬಾರ್, ಏನೇನೋ ಸಮಥಿಂಗ್ ಇರುತ್ತೆ. ಅದನ್ನ ನಾಳೆ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ. ಗೈಸ್, ನಾಳೆ ತುಂಬಾ ವೆರೈಟೀಸ್ ಇರುತ್ತೆ. ನಾನು ನಾಳೆ ಕಂಟೆಂಟ್ಗೋಸ್ಕರ ಹಿಂಗೆ ಅಂತದ್ದು ಏನಿರಲ್ಲ. ಸಿಂಪಲ್ ಆಗಿ ನಾವು ಮನೆ ಜನ ಮಾತ್ರ ತಿನ್ನೋದಲ್ವಾ, ಅದಕ್ಕೋಸ್ಕರ. ಅದೇ ಗೈಸ್, ಮನೆ ಜನಕ್ಕೋಸ್ಕರ ಇದೇ ಸ್ಪೆಷಲ್. ಒಬ್ಬಟ್ಟು ಇರುತ್ತೆ. ಅದು ಕಾಳು ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬ ಸೂಪರ್ ಆಗಿರುತ್ತೆ. ಅದು ನಾನು ವಿಡಿಯೋ ಮಾಡೋದನ್ನ ಇಲ್ಲಿ ನೋಡಿ. ಇವಾಗ ನೆಕ್ಸ್ಟು ಕಾಳು ಸೋಸ್ತಾ ಇದ್ದಾರೆ. ನಾಳೆ ಎಂತಕ್ಕೆ ಗೊಜ್ಜುಗಲ್ಲ, ನಾಳೆ ಗೊಜ್ಜಿಗೋಸ್ಕರ ಕಾಳು ಸೋಸ್ತಿದ್ದಾರೆ. ಕಾಳು ಸೋಸ್ಬಿಟ್ಟು ನೆನಾಕ್ತಾರೆ ಬೆಳಿಗ್ಗೆ ಗಂಟೆ ನೆನ್ಕೊಳ್ಳೋಕ್ಕೆ. ಗೈಸ್, ಒಬ್ಬಟ್ಟದು ಕನಕ ಕಲಿಸ್ತಾ ಇದ್ದಾನೆ ನನ್ನ ತಮ್ಮ. ಬನ್ನಿ ತೋರಿಸ್ತೀನಿ ನೋಡಿ. ಫುಲ್ಲು ಜಿಮ್ ಬಾಡಿ ಅಲ್ವಾ, ಹಾಕೊಂಡು ಚೆನ್ನಾಗಿ ಜಜ್ತಾವನೆ. ಅದ್ ನಾನು ಏನ್ ಅನ್ಕೊಂಡು ಕಲಿಸ್ತಾವನ ಪುಣ್ಯಾತ್ಮ, ಕಲಿಸ್ತಾ ಇದ್ದಾನೆ ಅಷ್ಟೇ. ಚೆನ್ನಾಗಿ ಕಲಿಸ್ಲಿ. ಅದನ್ನ ಜಾಸ್ತಿ ಆ ಥರ ಕಲಿಸಿದಷ್ಟು ಒಬ್ಬಟ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು. ಕುಶಕ, ಆಕ್ಚುಲಿ ನಿಂಗೊಂದು ಕ್ವಶನ್. ಹಬ್ಬ ನಾಳೆ ಇರೋದಲ್ಲ, ಎಲ್ಲ ಇವತ್ತೇನು ಜಾಸ್ತಿ ತಯಾರು ಮಾಡ್ತಾ ಇದ್ದೀರಾ? ಹಬ್ಬ ಇರೋದು ನಾಳೆನೇ. ಇಷ್ಟು ವರ್ಷ ನಮ್ಮ ಜೊತೆಗೆ ನಮ್ಮ ಲಾವಣ್ಯಕ್ಕೆ ಇರ್ತಾ ಇದ್ರು. ಬಟ್ ಇವಾಗ ಅವರು ಪಾಪು ಇರೋದ್ರಿಂದ, ಅವ್ರ ತಾಯಿ ಮನೇಲಿ ಇರೋದ್ರಿಂದ ನಾವೇ ಎಲ್ಲ ಮಾಡ್ಬೇಕಲ್ವಾ. ನಾಳೆ ಎಲ್ಲ ಲೇಟ್ ಆಗ್ಬಿಡುತ್ತೆ. ಆಮೇಲೆ ಪೂಜೆಗೆ ಎಲ್ಲ ರೆಡಿ ಮಾಡಬೇಕು, ನೈವೇದ್ಯ ಇಡಬೇಕು. ಅದಕ್ಕೋಸ್ಕರನೇ ಒಬ್ಬಟ್ಟನ್ನ ಇವತ್ತೇ ರೆಡಿ ಮಾಡಿರ್ತಾರೆ. ಅಡುಗೆ ಕೆಲಸ ಎಲ್ಲ ನಾಳೆ ಮಾಡ್ಕೊಬಹುದು. ಪೂಜೆ ಕೆಲಸ ಎಲ್ಲ ನಮ್ಮ ಅತ್ತೆ ಮಾಡ್ಕೊಂತಾರೆ. 80% ಪೂಜೆ ಕಂಪ್ಲೀಟ್ ಆಗೈತೆ. 20% ನಾಳೆ ಮಾಡ್ಕೊಂತೀವಿ. ಅದಕ್ಕೋಸ್ಕರ ಎಲ್ಲ ಇವತ್ತೇ ಮಾಡ್ತೀವಿ. ನಮ್ಮ ಅತ್ತಿಗೆ ಅವರು ಅಮ್ಮನ ಮನೆ ಇದ್ದಾರೆ. ಸೀರಿಯಸ್ ಆಗಿ ನಾವು ನಮ್ಮ ಅತ್ತಿಗೆ ಅಲ್ಲ, ಅಕ್ಕ ಆಗ್ಬೇಕು ನನಗೆ, ಇವ್ರಿಗೆ ಅತ್ತಿಗೆ ಆಗ್ಬೇಕು. ನಾನು ನಮ್ಮ ಅಕ್ಕನ ತುಂಬಾ ಮಿಸ್ ಮಾಡ್ಕೊಂಡೆ. ನಾವು ನಮ್ಮ ಅತ್ತಿಗೆ ತುಂಬಾ ಮಿಸ್ ಮಾಡ್ಕೊಂತಿದೀವಿ. ಅವ್ರು ಬೇಗ ಯಾವಾಗ ಬರ್ತಾರೆ ಅನ್ನೋದನ್ನೇ ಕಾಗ್ತಾ ಇದೀವಿ. ವಿ ಆರ್ ವೇಟಿಂಗ್ ಫಾರ್ ಹರ್. ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಏನಿದೆ ಮತ್ತೆ ನಾನು ತೋರಿಸ್ತೀನಿ. ಓಕೆ, ನಿಮ್ಗೊಂದು ತೋರಿಸ್ಬೇಕು ನಾನು. ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮನಿ ಪ್ಲಾಂಟನ್ನು ಮನೆ ಮುಂದೆ ಅರೇಂಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬನ್ನಿ, ನಾನು ನಿಮಗೆ ನೈಟ್ ವೈಬ್ ಹೆಂಗೈತೆ, ವೀವ್ಸ್ ಹೆಂಗೆ ಕಾಣಿಸ್ತಾ ಇದೆ. ಮಳೆ ಬರೋ ಥರ ಆಗೈತೆ. ಬಟ್ ಆಲ್ರೆಡಿ ಮಳೆ ಬರ್ತಿದೆ. ಚಿಕ್ಕ ಚಿಕ್ಕದಾಗಿ ಬರ್ತಿದೆ. ಹಾಂ, ಅದನ್ನೇ ನೋಡೋಣ ಅಂತ ಮೇಲ್ಗಡೆ ಬಂದಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಟೆರೇಸ್ ಮೇಲಿಂದ. ನೆಕ್ಸ್ಟ್ ಇವಾಗ ಒಬ್ಬಟ್ಟು ಹೂರ್ಣ ರೆಡಿ ಮಾಡೋಕ್ಕೆ ಕಡಲೆಕಾಳು ಬೇಯಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ. ಒಬ್ಬಟ್ಟಿಗೆ ನಮ್ಮ ಅತ್ತೆ ಕಾಳು ಸೋಸ್ಕೊಡ್ತಾ ಇದ್ದಾರೆ. ಅದು ಕಡಲೆಬೇಳೆ ಜೊತೆಗೆ ತೊಗರಿಬೇಳೆನ ಆ್ಯಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ಒಬ್ಬಟ್ಟು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತೆ. ಹಳ್ಳಿ ಕಡೆ ಜಾಸ್ತಿ ತೊಗರಿಬೇಳೆಯಿಂದನೇ ಒಬ್ಬಟ್ಟು ಮಾಡೋದು. ಸೊ ಅದಕ್ಕೋಸ್ಕರ ನೋಡಿ, ನನ್ನ ತಮ್ಮ ವಾಶ್ ಮಾಡ್ತಾ ಇದ್ದಾನೆ ನೋಡಿ. ಇವ್ರ ಹೆಸರು ಪಂಕಜ್ ಅಂತ. ಆ್ಯಕ್ಚುಲಿ ಒಂದು ನೇಮ್ ಬಂದು ತರುಣ್. ನಾವು ಮನೇಲೆಲ್ಲ ಕರೆಯೋದು ಪಂಕು ಅಂತ ಕರಿತೀವಿ. ಮಾಡಿ ಏನಾಗಲ್ಲ. ಆಮೇಲೆ ಮೇನ್ ಥಿಂಗ್ ಏನು ಅಂತಂದರೆ, ಕಡಲೆಬೇಳೆನ ಕುಕ್ಕರ್ಗೆ ಹಾಕೊಳ್ಳಿ. ಬಟ್ ತೊಗರಿಬೇಳೆನ ಸಪ್ರೇಟ್ ಬೇಯಿಸ್ಕೊಬೇಕು.
ಯಾಕಂತಂದ್ರೆ ತೊಗರಿಬೇಳೆ ತುಂಬಾ ಬೇಗ ಆಗೋಗ್ಬಿಡುತ್ತಲ್ವ, ಟೇಸ್ಟ್ ಆಮೇಲೆ ಚೆನ್ನಾಗಿರಲ್ಲ, ಮೆತ್ತಗಾಗ್ಬಿಡುತ್ತೆ ಒಬ್ಬಟ್ಟು. ಸೊ ಅದಕ್ಕೋಸ್ಕರ ಸಪ್ರೇಟ್ ಇದನ್ನ ಪಾತ್ರೆಲಿ ಬೇಯಿಸ್ಕೊಂಡು ಅದನ್ನ ಕುಕ್ಕರ್ಗೆ ಹಾಕೊಂಡ್ರೆ ಹೋಗ್ಬಿಡೈತೆ. ಹಾಗಾಗಿ ಹಂಗೆ ಟಾರ್ಚ್ ಹಿಡ್ಕೊಂಡು ನನ್ನ ತಮ್ಮ ಬೆಲ್ಲನೆಲ್ಲ ಜಜ್ಜಿಸ್ತಾ ಇದ್ದಾನೆ ಒಬ್ಬಟ್ಟಿಗೋಸ್ಕರ. ನಾವು ಅತ್ತೆ ಕೆಲಸ ಕೊಟ್ಟಿದ್ದಾರೆ ಅವನಿಗೆ. ನೆಕ್ಸ್ಟ್ ಇವಾಗ ಅಕ್ಕಿ ಇಕ್ಬೇಕು. ಇವಾಗ ನೈಟ್ ಊಟಕ್ಕೆ ನಾನ್ ಮಾಡ್ತೀನಿ. ಎಲ್ಲ ಕ್ಲೀನಾಗಿ ರುಬ್ಬಿಟ್ಟು ಅದನ್ನ ಫ್ರಿಜ್ ನಮ್ಮನೆ ಒಬ್ಬಿಟ್ಟು ಇಟ್ಟಿ ರುಬ್ಬಾಕಿ ನೋಡಿ ಗಾಯ್ಸ್, ಎಷ್ಟೊಂದ್ ಜನ ಇದ್ದಾರೆ. ಜಸ್ಟ್ ಇಷ್ಟೇ ಒಬ್ಬಿಟ್ಟು ರುಬ್ಬೋದಕ್ಕೆ ಇಷ್ಟೆಲ್ಲ ಜನ ಕೂತಿದ್ದಾರೆ. ರೆಡಿ ಮಾಡ್ಕೊಂಬೋದು ಸ್ವಲ್ಪ ಬೇಗ ಅದಕ್ಕೆ ಅಷ್ಟೇ. ಹಾಯ್ ಗೈಸ್, ನಾಳೆ ಬೆಳಿಗ್ಗೆ ಎದ್ದು ರಂಗೋಲಿ ಎಲ್ಲ ಬಿಡಕ್ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗಿಂದಾನೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಬಿಡ್ತಾ ಇದೀವಿ. ಲಾಸ್ಟ್ ಅಲ್ಲಿ ತೋರಿಸ್ತೀನಿ ರಂಗೋಲಿ ಹೆಂಗಿರುತ್ತೆ. ಸಿಂಪಲ್ ಆಗಿ ಹಂಗೆ ಹಾಕ್ತಿದೀವಿ ರಂಗೋಲಿ.